ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ ಫೆಡರೇಷನ್ನು 2024ರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಸೆಕ್ಷನ್ 8 ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ, ಇವತ್ತು ಇಂಡಿಯಾ ಮುಂದೆ 2 ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್. ಈ ಒಂದು ಫೆಡರೇಷನ್ನು ಕಳೆದ 1 ವರ್ಷದಲ್ಲಿ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿ, ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ, ಎಲ್ಲ ಇದ್ದರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ರಿಸರ್ಚ್ ಮಾಡಿ ನಮಗೆ ಕಂಡುಬಂದಿದ್ದೇನೆಂದರೆ, ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟ್ 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ವಿ, ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತು ಅದರ ಕಾರಣ ಏನಾಗ್ತದೆ, ಇವತ್ತು ನೀವು 1ನೇ ಪೇಜಲ್ಲಿ ನೋಡಿ, ಇಂಡಿಯಾ with nearly the same population as China, 143 crores versus 142, produces only 1/4 of China GDP. For the reasons, Indian entrepreneurs borrowed interest rate of high rate of 16%, while China business access credit at just 3.75%. Moreover, only 31% of the Indian women participate in the workforce compared to 60% in China. Chinese banks had just 0.75% above the repo rate, where the Indian banks 10%. As a result, ಏನಾಗಿದೆ ಇವತ್ತು ಇದು ಭಾಳ ದುರದೃಷ್ಟ ಅಂತ ಹೇಳಿದ್ರೆ, this massive imbalance cripples domestic industry, drains Indian foreign currency reserves into hands of our rival country. ನಮ್ಮ ಫಾರಿನ್ ಕರೆನ್ಸಿ, ಯಾಕೆಂದರೆ ಅವರಿಂದ ನಾವು 10 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಫಾರಿನ್ ಕರೆನ್ಸಿ ಕೊಟ್ಟು ಇಂಪೋರ್ಟ್ ಮಾಡಿಕೊಳ್ತಾ ಇದ್ವಿ. ನಾವೆಷ್ಟು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ? ಓನ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು 1.5 ಲ್ಯಾಕ್. ಇನ್ನು ಟೋಟಲ್ ಓವರ್ ಆಲ್ ಗ್ಲೋಬಿಗೆ ಅವ್ರದ್ದು ಎಷ್ಟು ಹೋಗ್ತಾ ಇದೆ? 297 ಲಕ್ಷ ಕೋಟಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್. ನಮ್ದು ಎಷ್ಟು ಹೋಗ್ತಾ ಇದೆ? ಖಾಲಿ 68.5 ಲಕ್ಷ. ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ? ನಾವು ಯಾವಾಗ 10 ಲಕ್ಷ ಕೋಟಿ ನಾವು ಇಂಪೋರ್ಟ್ ಮಾಡಿಕೊಂಡು 1.5 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಅಡಿಷ್ನಲ್ ಆಗಿ ನಾವು 8,50,000 ಕೋಟಿಯನ್ನು ಫಾರಿನ್ ಕರೆನ್ಸಿಯನ್ನು ನಮ್ಮ ರೈವಲ್ ಕೈಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಏನು ಮೇಕ್ ಇನ್ ಇಂಡಿಯಾ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ಜನಕ್ಕೆ ನಾನು ಮೇಕ್ ಇನ್ ಇಂಡಿಯಾ, ಇಂಡಿಯನ್ ಐಟಮ್ ತಗೋ ಅಂದರೆ ಕಾಂಪಿಟೇಟಿವ್ ರೇಟ್ ಕೊಡದೆ, ಏನು ಈಗಲೇ ಈ ಎಕ್ಸ್ಪೆನ್ಸಿವ್ ಇದರಲ್ಲಿ ಬದುಕಿನಲ್ಲಿ ಅವನೊಂದು ಕೆಳಗೆ ಕೊಟ್ಟು ತೊಗೊಳಕ್ಕಾಗಲ್ಲ. ಹಾಗಾಗಿ ಚೈನೀಸ್ ಪ್ರಾಡಕ್ಟೇ ತಗೊಳ್ತಾನೆ, ಎಲ್ಲಿ ತನಕ ತಗೊಳ್ತಾನೆ ಅಲ್ಲಿ ತನಕ ಕೂಡ ದಿ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಹಾಗಾಗಿ ಇವತ್ತು ನಮ್ಮದು ಎರಡೇ ಒಂದು ಮುಖ್ಯವಾದ ಒಂದು ಸಲಹೆ ಸರ್ಕಾರಕ್ಕೆ. ಒಂದು, ಏನು ರ್ಯಾಪೋ ರೇಟ್ ಇದೆ, ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ, ನೀವೊಂದು 25% ಹಾಕಿಯಪ್ಪ ಪರವಾಗಿಲ್ಲ, 25% ಲಾಭ ಇಟ್ಕೊಳ್ಳಿ ರ್ಯಾಪೋ ರೇಟ್. ಆದರೆ 300% ಯಾವ ಬಿಸ್ನೆಸ್ಸಲ್ಲಿದೆ? ಬ್ಯಾಂಕ್ಸ್ಗೆ ಹಾಕಬೇಕು ಅಷ್ಟು ದುಡ್ಡು. ಹಾಗಾಗಿ ಅದನ್ನು ನೀವು ರ್ಯಾಪೋ ರೇಟ್ ಮೇಲೆ ಇಮಿಡಿಯೇಟಾಗಿ 25% ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ವುಮನ್ ಇವತ್ತು ಒಂದು ಅವರಲ್ಲಿ 60% ವುಮನ್ ಎಂಟರ್ಪ್ರೈನರ್ಸ್ ಇದ್ದಾರೆ. ಅದನ್ನು ವುಮನ್ ಎಂಟರ್ಪ್ರೈನರ್ಸ್ನ ಎನ್ಕರೇಜ್ ಮಾಡಲಿಕ್ಕೆ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕು ಮಾಡಿ ಅವ್ರನ್ನ ಒಂದು ಪ್ರೊಡಕ್ಟಿವ್ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು ಎರಡನೇ ಡಿಮಾಂಡು. ಇದು ಮಾಡಬೇಕಂತ ಹೇಳಿದ್ರೆ ನೀವು ಸಾಕಷ್ಟು ನಮ್ಮ ಕಾನೂನಲ್ಲಿ ಏನಿದ್ದಾವೆ
IBC ಇರ್ಬೋದು, ITDB ಇರ್ಬೋದು, ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆ ಇದೆ. ಯಾಕೆಂದರೆ ಇದನ್ನು ಉಪಯೋಗಿಸಿ ಬ್ಯಾಂಕು ದುರುಪಯೋಗ ಮಾಡ್ಕೊಳ್ತಾ ಇದೆ. ಇದೆಲ್ಲರ ಜೊತೆಗೆ ನಾನು ಲಾಸ್ಟಿಗೆ ತಮಗೆ ಕೆಲವು ಪೇಪರ್ಸ್ ಹಾಕಿದ್ದೀನಿ. ಏನು ಪೇಪರ್ಸ್ ಯಾಕೆ ಹಾಕಿದ್ದೀನಿ ಅಂತ ತಮ್ಗೆ ಹೇಳ್ತೀನಿ. ಈ RTA ನಮ್ಮದೇ ಸಾಲ, ನಮ್ಮದೇ ಅಕೌಂಟು ಫ್ರಾಡ್ ಮಾಡಿದ್ದಾರೆ SBI ಬ್ಯಾಂಕ್ನವರು. SBI ಬ್ಯಾಂಕ್ ಫ್ರಾಡ್ ಮಾಡಿರೋದನ್ನ ನೀವು ಇದು ಅಕೌಂಟ್ ಕೊಡಿಯಪ್ಪ, ನೀವು ಪೇಪರ್ ಕೊಡಿ, ಈಗ ಯಾವುದೋ ಒಂದು ಡಾಕ್ಯುಮೆಂಟ್ ಮೇಲೆ ದುಡ್ಡು ಕೊಟ್ಟಿದ್ದೀವಿ ಅಂತ ಆ ಪೇಪರ್ ಕೊಡಿ ಅಂದರೆ ಏನು ಹೇಳ್ತಾನೆ ನೋಡಿ. ಈ ನಿಮಗೆ ಫಸ್ಟ್ ಪೇಪರ್ ಈ ನಮ್ಮ ಡ್ರಾಫ್ಟ್ ಮುಗಿದ ತಕ್ಷಣ ರೈಟ್ ಸೈಡ್ ನೋಡಿ, ಆಸ್ ಪರ್ ರೆಕಾರ್ಡ್ಸ್ ರಿಟೆನ್ಷನ್ ಪಾಲಿಸಿ ಆಫ್ ದ ಬ್ಯಾಂಕ್ LC applications are to be maintained only for 10 years. Hence the records sought for the period September 2009 and September 2000 not being maintained. Paper is not maintained. In ಉಳಿದಿದ್ದು the same are not readily available. ಮತ್ತೆ ಎರಡನೇ ಡಾಕ್ಯುಮೆಂಟ್ ಇಲ್ಲಿ ಏನು ಹೇಳ್ತಾನೆ, ನಾಟ್ ಎಕ್ಸಿಸ್ಟ್ ಅಂತಾನೆ. ಮತ್ತೆ CBI ED ಮುಂದೆ ಅವರು ಲಾಠಿ ತಗೊಂಡಾಗ ಅವಾಗಿದೆ ಅಂತ ಅಂದ್ಕೊಳ್ತಾರೆ. ಇವತ್ತೇನಾಗಿದೆ, ನಾವೇನು ಹೇಳ್ತೀವಿ ಸಾಹೇಬ್ರದ್ದು ಒಂದೇ ಇದು. ಇವತ್ತು ಒಂದು ಫ್ರಾಡ್ ಅಂತ ಹೇಳಿದಾಗ ಇವತ್ತು ಒಂದು ಫ್ರಾಡಲೆಂಟ್ ಡಾಕ್ಯುಮೆಂಟ್ ಮೇಲೆ ಯಾವುದೇ ಆರ್ಡರ್ ಕೊಟ್ಟಿದ್ರು, ಇವನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ರು. ನಮ್ಮ ಕಾನೂನು ಏನು ಹೇಳ್ತದೆ ಅಂದರೆ ದಟ್ ಈಸ್ ವೈಡ್. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದು ವೈಡ್. ಅದನ್ನು ಫ್ರಾಡ್ಲೆಂಟ್ ಡಾಕ್ಯುಮೆಂಟನ್ನು ಟೆಸ್ಟ್ ಮಾಡಲಿಕ್ಕೆ ಹಕ್ಕಿರ್ತಕ್ಕಂಥದ್ದು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥದ್ದು ಸಿವಿಲ್ ಕೋರ್ಟ್. ಆ ಸಿವಿಲ್ ಕೋರ್ಟಲ್ಲಿ ಟೆಸ್ಟ್ ಆಗುತ್ತೆ. ಇವರು ಸಮರಿ ಪ್ರೊಸೀಡಿಂಗ್ಸ್ ಏನಂದರೆ ಅಕೌಂಟ್ ಸ್ಟೇಟ್ಮೆಂಟ್ ತೊಗೊಂಡೋಗಿ ಕೊಡ್ತಾರೆ. ಈ ಅಕೌಂಟ್ ಸ್ಟೇಟ್ಮೆಂಟ್ ನೋಡಿ ಅಶೋಕ್ ಅವರು ಡಿಫಾಲ್ಟ್ ಆಗಿದ್ದಾರೆ, ಸಾಕಾಗಲ್ಲ. ಅವರು ಫ್ರಾಡ್ ಅಂತ ಗೊತ್ತಾದಮೇಲೆ ಆ ಸಿವಿಲ್ ಕೋರ್ಟಲ್ಲಿ ಅದನ್ನು ಅವರು ಪ್ರೂವ್ ಮಾಡಬೇಕಾಗ್ತದೆ ಎಷ್ಟು ಸಾಲ ಇದೆ ಅಂತ. ಆದರೆ ಅದನ್ನು ಮಾಡೋಕ್ಕೆ ಹೋಗ್ತಿಲ್ಲ. IBCನಲ್ಲಿ ಅದು IBCಗೆ ಒಂದ್ಸಲ ಹೋದ್ಮೇಲೆ ಅದೆಲ್ಲ ಕೂಡ ಅವರೇ ಇದು RPಗಳು ಇನ್ನೊಬ್ಬರು ಬ್ಯಾಂಕು ಅವರೇ ದರ್ಬರು ಅವರೇ ಅವ್ರು ಏನು ಬೇಕಾ ಮಾಡಿ ಸತ್ಯನಾಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕಾನೂನಲ್ಲಿ. ಆದ್ದರಿಂದ ಅಂಥ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು ಅಂತೇಳಿ ಇದು ಮಾಡ್ತೀನಿ. ಮತ್ತೊಂದು ತಮಗೆ ನಾನು ಇನ್ನೊಂದು ಕಡೆ ಒಂದು ಸರ್ ನಿಮ್ಮ ಮೂಲ ಉದ್ದೇಶ ಹೇಳ್ಬಿಡಿ ಸರ್. ಲಾಸ್ಟ್ ಇಲ್ಲ ಮೂಲ ಉದ್ದೇಶ ನಿಮ್ದು ಏನು ಫುಲ್ ಟೋಟಲ್ ಇದು ತುಂಬ ಲೆಂತ್ ಆಯ್ತು ಸರ್. ಇದು ಶಾರ್ಟ್ ಅಲ್ಲ, ಈ ಲೆಂತ್ ಅಂದರೆ ಸಬ್ಜೆಕ್ಟ್ ಹಂಗಿದೆ. ಈಗ ನೋಡಿ RTA ನೀವೆಲ್ಲ ಗೂಗಲ್ ಮಾಡಿ, ಅಂಡರ್ ಸೆಕ್ಷನ್ 1D ಆಫ್ RTA ಆ್ಯಕ್ಟ್ ಇಟ್ ಈಸ್ ಸಬ್ಜುಡಿಸ್ ಅಂತ. ನೀವು ಏನಾದರೂ RTA ಆ್ಯಕ್ಟಲ್ಲಿ 1D ಇದ್ಬಿಟ್ರೆ 1D ಇದೆಯಾ ನೋಡಿ, ಅಂದರೆ ಇಲ್ಲದೇ ಇರೋ ಕಾನೂನುಗಳು ಕೂಡ ಕೋರ್ಟ್ ಮಾಡಿ, ಈ ಕಾನೂನೇ ಇಲ್ಲ ಅಂತ ಕಾನೂನು ಅಂಥದ್ದನ್ನ ಕೊಟ್ಟು ಯಾಕೆ ಇದನ್ನು ತೋರಿಸ್ಬೇಕಾಯ್ತು ಅಂದರೆ ಏನು ಯಾವ ಥರ ಬ್ಯಾಂಕ್ಸ್ ಬಿಹೇವ್ ಮಾಡ್ತಾ ಇದೆ ಬಾರೋವರ್ಸ್ ಹತ್ರ. ಹಾಗಾಗಿ ಇಷ್ಟೆಲ್ಲ ಆದರೂ 72,000 ಬಾರೋವರ್ಸ್ ಇಲ್ಲಿವರೆಗೂ ಯಾಕೆ ಸುಮ್ಮನೆ ಇದ್ರಿ? ನಿಮ್ಮ ಸಂಸ್ಥೆನೇ ಬಂದಾಗ ಅವ್ರಿಗೆ ಜ್ಞಾನೋದಯ ಆಯ್ತಾ ಹೇಗೆ ಸರ್? ನೋಡಿ ವಿವೇಕಾನಂದ, ನಾನು ಐ ಬಿಲೀವ್ ಇನ್ ವಿವೇಕಾನಂದ ಅಷ್ಟೇ. ಗುಡ್ ಪೀಪಲ್ ಸೈಲೆನ್ಸ್ ಇಸ್ ಮೋರ್ ಥ್ರೆಟ್ ಟು ದಿಸ್ ಕಂಟ್ರಿ ದ್ಯಾನ್ ದ ವೈಲೆನ್ಸ್ ಆಫ್ ದಿ ಬ್ಯಾಡ್ ಪೀಪಲ್. ಕೆಟ್ಟವ್ರು ಇರೋದು ಕಡಿಮೆನೇ, ಮೆಜಾರಿಟಿ ಇರೋದು ಒಳ್ಳೆಯವರು. ಆದರೆ ನಾವೇನು ಮಾಡ್ತಾ ಇದ್ವಿ, ನಮ್ಗೆ ಯಾಕಪ್ಪ ನಾವು ಒಳ್ಳೆಯವರಾಗಿದ್ದು ಬಿಡೋಣ. ಹಾಗಾಗಿ ಅದು ಆಗಬಾರ್ದು. ನಾವೆಲ್ಲ ಕೂಡ ವಾಯ್ಸ್ ರೈಸ್ ಮಾಡಬೇಕು ಅಂತೇಳಿ ಅವ್ರು ಏನೋ ಒಂದು ಯಾರೋ ಬೆಕ್ಕಿಗೆ ಗಂಟೆ ಕಟ್ಟೋರು ಒಬ್ರು ಬೇಕಲ್ಲ ಸರ್. ಹಾಗಾಗಿ ಈಗ ಬೆಕ್ಕಿಗೆ ಗಂಟೆ ಕಟ್ಟೋ ಕೆಲಸ ಮಾಡಿದ್ದೀವಿ. ಇವತ್ತೇನು ಇದನ್ನು ಸರಿ ಮಾಡಿಲ್ಲ ಅಂದರೆ ಇವತ್ತು ಇದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗಬೇಕು. ನಮ್ಮ ಉದ್ದೇಶ ಏನು ನಮ್ಮ ಡಿಮಾಂಡ್ಸ್ ಇದೆ, ಇದು ನೆಕ್ಸ್ಟ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗಬೇಕು. ಮ್ಯಾನಿಫೆಸ್ಟೋನಲ್ಲಿ ಯಾವ ಪಕ್ಷ ಈ ಮ್ಯಾನಿಫೆಸ್ಟೋನಲ್ಲಿ ತರ್ತದೆ ಎಷ್ಟು ಇದನ್ನು ನಾವು ಮಾಡ್ತೀವಿ ಅಂತೇಳಿ ಅಂಥವರು ನಾಳೆ ದೇಶವನ್ನು ಆಳುವಂಥ ವ್ಯವಸ್ಥೆ ಆಗಬೇಕು. ವಿನಃ ಈ 75,000 ಕೋಟಿ ಇವತ್ತು ಬಾರೋವರ್ಸ್ ಏನಿದ್ದಾರೆ, 75,000 ಕೋಟಿ ಬಾರೋವರ್ಸು, ಅವರು ಇದನ್ನು ಇವತ್ತು ಒಂದು ಅವರ ಹಕ್ಕನ್ನು ಚಲಾಯಿಸೋದ್ರ ಮೂಲಕ ತಮ್ಮ ಡಿಮಾಂಡನ್ನು ಮುಂದಿಡಬೇಕು ಅನ್ನೋಂಥದ್ದನ್ನು ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. 25ನೇ ತಾರೀಕು ಬಂದೆ ಅಪಾಯಿಂಟ್ಮೆಂಟ್. 25th ಆಫ್ ಸೆಪ್ಟೆಂಬರ್ ಫೆಡರೇಷನ್ ಇದು FKCCಯಲ್ಲಿ ಕಾನ್ಫರೆನ್ಸ್ ಹಾಲಲ್ಲಿ ನಾವು ಇದನ್ನೊಂದು ಅವತ್ತು ಲಾಂಚ್ ಮಾಡ್ತೇವೆ. ಇದು ಪೂರ್ವಭಾವಿಯಾಗಿ ಇವತ್ತು ತಮ್ಮನ್ನು ಇವತ್ತು ಕರೆದಿರೋದು. ಆವತ್ತಿನ ದಿವಸ ಅಲ್ಲೇ ಸ್ಕ್ರೀನ್ ಮೇಲೆ ತಾವೆಲ್ಲ ಕೂಡ ನೋಡ್ಬೋದು. ಅಲ್ಲಿಂದಾನೇ ನಾವು ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ಗೆ, ಫೈನಾನ್ಸ್ ಮಿನಿಸ್ಟರ್ಗೆ, ಪ್ರೆಸಿಡೆಂಟ್ಗೆ ಎಲ್ಲರಿಗೂ ಕೂಡ ಅಲ್ಲಿಂದಾನೇ ಒಂದು ಮೇಲ್ ಮಾಡುವಂಥ ಕಾರ್ಯಕ್ರಮ ಅಂತೇಳಿ ಮಾಡ್ತೀವಿ.